ಹೇ ಹಾಯ್ ಹಲೋ ವೆಲ್ಕಮ್ ಟು ಭಾಗ್ಯಮತ ಲಾಗ್ಸ್. ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಹಂಪಿಗೆ. ಸಿಂಧನೂರು ಟು ಯಶವಂತಪುರ ಎಕ್ಸ್ಪ್ರೆಸ್ ರೆಡಿಯಾಗಿ ನಿಂತಿತ್ತು. ಸೊ ಈ ಟ್ರೈನು 8:25ಗೆ ಯಶವಂತಪುರದಿಂದ ಹೊರಡುತ್ತೆ. ಯಶವಂತಪುರದಿಂದ ಹೊರಟ್ರೆ ಮಾರ್ನಿಂಗ್ 7:45ಗೆ ಹೊಸಪೇಟೆ ರೀಚ್ ಆಗ್ತೀವಿ ನಾವು. ಸೊ ಹೊಸಪೇಟೆಯಿಂದ ಹಿಡಿದು ಹಂಪಿಗೆ ಹೋಗಬೇಕಾಗುತ್ತೆ ನಾವು. ನೈಟ್ ಜರ್ನಿ ಆಗಿದ್ದರಿಂದ ನಾವು ಸ್ಲೀಪರ್ ಕ್ಲಾಸಲ್ಲಿ ನಿದ್ದೆ ಮಾಡಿಕೊಂಡು ಆರಾಮಾಗಿ ಬಂದ್ವಿ. ಸೊ ಬೆಳಗ್ಗೆ ಎದ್ದ ಕೂಡಲೇ ಈ ಥರ ಒಂದು ವ್ಯೂ ಕಾಣಿಸ್ತು ನಮಗೆ. ಬಳ್ಳಾರಿ ಡಿಸ್ಟಿಕ್ ತೋರಣಗಳು ಅನ್ನೋ ಒಂದು ಪ್ಲೇಸಲ್ಲಿ ಜಿಂದಾಲ್ ಸ್ಟೀಲ್ ಅವ್ರದ್ದು ಪ್ಲೇಸು ತುಂಬ ಸಖತ್ತಾಗಿದೆ ನೋಡೋಕ್ಕೆ. ಸೊ 7:35ಗೇನೋ ನಾವು ಹೊಸಪೇಟೆ ಜಂಕ್ಷನ್ ರೀಚ್ ಆದ್ವಿ. ಒಂದೊಳ್ಳೆ ಬ್ಲಿಸ್ಫುಲ್ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ವೆದರೆಲ್ಲ ಮೈಲ್ಡಾಗಿ ಚೆನ್ನಾಗಿತ್ತು. ಅಲ್ಲಿಂದ ಆಟೋ ತೊಗೊಂಡು ಹಂಪಿ ರೀಚ್ ಆದ್ವಿ. ಹಂಪಿ ಫಸ್ಟ್ ಪ್ಲೇಸ್ ನಾವು ಬಂದಿದ್ದೆ ವಿರೂಪಾಕ್ಷ ದೇವಸ್ಥಾನಕ್ಕೆ. ವಿರೂಪಾಕ್ಷ ದೇವಸ್ಥಾನ ಬಸ್ ಸ್ಟಾಪಿಂದ ಒಂದು ವಾಕೇಬಲ್ ಡಿಸ್ಟೆನ್ಸಲ್ಲಿ ಇದೆ, ಒಂದು 200 to 300 ಮೀಟರ್ಸಲ್ಲಿದೆ. ತುಂಬ ಒಂದು ದೊಡ್ಡದಾದಂಥ ಗೋಪುರ ಇದೆ ಇದರಲ್ಲಿ ಸ್ಟಾರ್ಟಿಂಗ್ಗೆ ನೋಡೋಕ್ಕೆ. ಸೊ ನಾವು ಇಲ್ಲೇ ಪಕ್ಕದಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಸೊ 9:30 10 o'clock ಏನೋ ಆಗಿತ್ತು. ಸೊ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಬಂದ್ವಿ. ನೋಡಿ ಇದೆ ಗೋಪುರ. ನಾವು ಒಂದಷ್ಟು ಕ್ಲಿಪ್ಸ್ನ ರೆಕಾರ್ಡ್ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಗೋಪುರದ ಹತ್ರ. ತುಂಬ ಚೆನ್ನಾಗಿದೆ. ಸೊ ಈ ಕಡೆ ಏನು 2 ಸ್ಟೋರಿಡ್ ಮಂಟಪಗಳು ನೋಡ್ತಿದ್ದೀರೋ, 2 ಸೈಡು ಕೂಡ ಕಾಣ್ಬೋದು ನೀವು ಈ ಥರದನ್ನ. ಇದನ್ನು ಮಾರ್ಕೆಟ್ ಪ್ಲೇಸ್ ಆಗಿ ಯೂಸ್ ಮಾಡ್ತಿದ್ರಂತೆ. ಏನಾದರೂ ಸೆಲ್ ಮಾಡೋದಕ್ಕೆ ಅದಕ್ಕೆ ಯೂಸ್ ಮಾಡ್ತಿದ್ರಂತೆ. ಸೊ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನ ಎಂಟ್ರಿ ಆಗ್ತಿದ್ದಂಗೆ ಈ ನಂದಿನ ಕಾಣ್ಬೋದು. 3 ತಲೆ ಇರೋ ನಂದಿ. ಇದು ಪ್ರಪಂಚದಲ್ಲೇ ಎಲ್ಲೂ ಕಾಣಕ್ಕೆ ಸಿಗೋದಿಲ್ಲ ನಿಮಗೆ. ಈ ನಂದಿಯ ವಿಶೇಷತೆ ಏನಂದರೆ ಶಿವ, ಬ್ರಹ್ಮ, ವಿಷ್ಣು ಮೂವರನ್ನು ಅದು ಹೋಲುತ್ತೆ ಅಂತ ಹೇಳಲಾಗಿದೆ. ಸೊ ಅದನ್ನು ನೋಡಿಕೊಂಡು ನಾವು ಮುಂದೆ ಬಂದರೆ ಇನ್ನೂ ಒಂದು ಚಿಕ್ಕ ಗೋಪುರ ಇದೆ ಒಳಗಡೆ. ಅದು ಎಂಟ್ರೆನ್ಸ್ ಥರ, ಸೊ ಏನು ಬಾಗಿಲು ಥರ ಅದನ್ನು ಪ್ರತೀತಿ ಇದೆ. ಸೊ ಇದು ನಾವು ಆ ಹೊರಗಡೆಯಿಂದ ಏನು ನೋಡಿದ್ವಿ ಆ 2 ಗೋಪುರ. ಇಲ್ಲಿ ಕ್ಯೂ ಅಲ್ಲಿ ಹೋಗಬೇಕು. 25 ರೂಪೀಸ್ ಕೊಟ್ಟರೆ ಗರ್ಭಗುಡಿ ಒಳಗಡೆ ಬಿಡ್ತಾರೆ ನಮಗೆ. ಸೊ ನಾವು ಟಿಕೆಟ್ ತೊಗೊಂಡು ಕ್ಯೂ ಅಲ್ಲಿ ಒಳಗಡೆ ಹೊರಟ್ವಿ. ದೇವಸ್ಥಾನ ನೋಡ್ಕೊಂಬಂದ್ವಿ. ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ, ಅದರಿಂದ ವಿಡಿಯೋ ಮಾಡಿಲ್ಲ. ವಿರೂಪಾಕ್ಷ ದೇವಸ್ಥಾನದ ಇನ್ನೊಂದು ವಿಶೇಷ ಏನಂದರೆ ಭುವನೇಶ್ವರಿ ದೇವಿಯ ದೇವಸ್ಥಾನ ಇದೆ ಇದರಲ್ಲಿ. ಎಲ್ಲೂ ಕಾಣಕ್ಕೆ ಸಿಗೋದಿಲ್ಲ. ಇದು ಕೂಡ ಕರ್ನಾಟಕದ ಕುಲದೇವತೆ ಇದು. ಆ್ಯಂಡ್ ಈಗ ನೋಡ್ತಿದ್ರೆ ನಿಮಗೆ ವಿಜಯನಗರದ ಅರಸರ ಒಂದು ಡೈನಾಸ್ಟಿದು ನೋಡೋಕ್ಕೆ ಸಿಗುತ್ತೆ ನಿಮಗೆ. ಸೊ ಈ ದೇವಸ್ಥಾನದ ಆಚೆ ಬಂದರೆ ನಿಮಗೆ ಈ ಥರ ಮೆಟ್ಲುಗಳಿದ್ದಾವೆ. ಈ ಮೆಟ್ಲು ಹತ್ತಾ ಹೋದರೆ ನಮಗೆ ಇಲ್ಲಿ ಏನಿದೆ ವಿಶೇಷತೆ ಏನಂದರೆ ಇದ್ರದ್ದು, ಇಲ್ಲಿ ಮೇಲ್ಗಡೆ ಹತ್ತುತ್ತಾ ಹೋದರೆ ಅಲ್ಲಿ ನಿಮಗೆ ಒಂದು ಡೋರ್ ಸಿಗುತ್ತೆ. ಆ ಡೋರಲ್ಲಿ ನೀವು ಏನು ಹೈಸ್ಕೂಲಲ್ಲಿ ಪಿನ್ ಹೋಲ್ ಥಿಯರಿ ಅಂತ ಏನೊಂದು ಓದಿರ್ತೀರೋ ಅದನ್ನು ಇಲ್ಲಿ ಕಾಣ ಸಿಗುತ್ತೆ ನಿಮಗೆ. ಸೊ ಅದರ ವಿಶೇಷತೆ ಏನಂದರೆ ರಿಫ್ರಾಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಆ ಗೋಪುರ ಏನಿದೆಯೋ ಅದನ್ನು ಉಲ್ಟಾ ಮಾಡಿ ಒಂದು ಚಿತ್ರ ಕಾಣಿಸುತ್ತೆ ಇಲ್ಲಿ ನಮಗೆ. ಸೊ ನೋಡ್ಬೋದು ನೀವೀಗ ಸನ್ರೈಸ್ ಬೀಳ್ತಿದೆ, ರಿಫ್ಲೆಕ್ಷನ್ ಅಲ್ಲಿ ಆಪೋಸಿಟ್ ಹೊಡೆದು ಕೆಳಗಡೆ ಬಿದ್ದು ಮತ್ತೆ ಅಲ್ಲಿ ಹೋಗಿ ಗೋಪುರ ನಮಗೆ ಉಲ್ಟಾ ಕಾಣಿಸುತ್ತೆ ಇಲ್ಲಿ. ಹೊರಗಡೆ ಬಂದರೆ ಒಂದು ದೊಡ್ಡದಾದಂಥ ಕಲ್ಯಾಣಿ ಇದೆ. ಆ ಕಲ್ಯಾಣಿಯಲ್ಲಿ ನಮಗೆ ಹಲವಾರು ಮೀನುಗಳು ಹಾಗೂ ಆಮೆಗಳು ಸೈಟ್ ಆದವು ನೋಡಿ. ಸೊ ಇಲ್ಲಿಗೆ ನಮ್ಮ ಫಸ್ಟ್ ಪಾರ್ಟ್ ಆಫ್ ಹಂಪಿ ವ್ಲಾಗ್ ಎಂಡ್ ಆಗುತ್ತೆ. ಥ್ಯಾಂಕ್ ಯು.